ಈ ವಿಡಿಯೋ ನೋಡಿ, ಅಲ್ಲಿ ಅಪ್ಪ ಮಗ ಸ್ಕೂಟಿ ಮೇಲೆ ಹೋಗ್ತಾ ಇರ್ತಾರೆ. ಡೌನ್ ಅಲ್ಲಿ ಇರುತ್ತೆ, ಅವ್ರಪ್ಪ ಗಾಡಿನ ಬಂದ್ ಮಾಡ್ಬಿಡ್ತಾರೆ. ಅವಾಗ ಅವ್ರ ಮಗ ಕೇಳ್ತಾನೆ, ಯಾಕಪ್ಪ ಗಾಡಿನ ಬಂದ್ ಮಾಡಿದ್ರಿ ಅಂತ ಕೇಳ್ತಾನೆ. ಅವಾಗ ಅವ್ರಪ್ಪ ಹೇಳ್ತಾರೆ, ಹ್ಞೂ ಕಣ, ಡೌನ್ ಅಲ್ಲಿ ಇದೆಯಲ್ವಾ, ಸುಮ್ನೆ ಪೆಟ್ರೋಲ್ ಯಾಕೆ ವೇಸ್ಟ್ ಮಾಡ್ಬೇಕು, ಉಳಿತಾಯ ಮಾಡ್ಬೇಕಲ್ವಾ ಅಂತ ಹೇಳ್ತಾರೆ. ಅವ್ರ ಮಗ ಕೂಡ ಅವ್ರ ಅಪ್ಪನ ದಾರಿಯಲ್ಲೇ ನಡೆಯೋದಕ್ಕೆ ಶುರು ಮಾಡ್ತಾನೆ. ಮನೆಯಲ್ಲಿ ಹಳೆ ಬುಕ್ ಇರುತ್ತೆ, ಅದ್ರ ಪೇಜ್ ಅನ್ನ ಹರಿದು ಹೊಸ ಬುಕ್ ಅನ್ನು ಮಾಡಿಸೋದಕ್ಕೆ ಬೈಂಡಿಂಗ್ ಕೊಡ್ತಾನೆ. ಹಾಗೆ ಹಳೆ ನ್ಯೂಸ್ ಪೇಪರ್ ಗಳನ್ನ ಯೂಸ್ ಮಾಡ್ಕೊಂಡು ತನ್ನ ಬುಕ್ಸ್ ಗಳಿಗೆ ಕವರ್ ಹಾಕೋತಾ ಇರ್ತಾನೆ. ಒಂದಿನ ಅವ್ನ್ ರಿಸಲ್ಟ್ ಬಂದಿರುತ್ತೆ. ಆ ಮಾರ್ಕ್ಸ್ ಕಾರ್ಡ್ ಅನ್ನ ತಗೊಂಡು ಅವ್ರ ತಂದೆ ಬಳಿ ಹೋಗ್ತಾನೆ. ಅಪ್ಪ, ನಂದ್ ರಿಸಲ್ಟ್ ಬಂತು ಅಪ್ಪ ಅಂತ ಹೇಳಿದಾಗ ಅವ್ರ ತಂದೆ ಹೇಳ್ತಾರೆ, ಎಷ್ಟಪ್ಪ ಮಾರ್ಕ್ಸ್ ತಗೊಂಡೆ ಅಂತ ಕೇಳ್ತಾರೆ. ಅವಾಗ ಅವ್ರ ಮಗ ಹೇಳ್ತಾನೆ, 68% ಅಪ್ಪ ಅಂತ ಹೇಳ್ತಾನೆ. ಅವಾಗ ಅವ್ರ ತಂದೆ ಹೇಳ್ತಾರೆ, ಯಾಕಪ್ಪ ಗಾಬರಿ ಆಗ್ತಾ ಇದ್ಯಾ, ಗಾಬರಿ ಆಗೋದಂತದ್ದು ಏನಿದೆ ಇದ್ರಲ್ಲಿ, ಮುಂದಿನ ಸತಿ ತಗೊಂತಿ ಬಿಡು. ಅವಾಗ ಅವ್ರ ಮಗ ಹೇಳ್ತಾನೆ, ಅಲ್ಲಪ್ಪ ನೀನ್ ಫಸ್ಟ್ ರ್ಯಾಂಕ್ ಬಾ ಅಂತ ಹೇಳಿದ್ಯಲ್ವಾ, ನಾನು ಫಸ್ಟ್ ರ್ಯಾಂಕ್ ಬರೋದಕ್ಕೆ ಆಗ್ಲಿಲ್ಲಪ್ಪ ಅಂತ ಹೇಳ್ತಾನೆ. ಅವಾಗ ಅವ್ರ ತಂದೆ ಒಂದ್ ಮಾತು ಹೇಳ್ತಾರೆ, ನೋಡಪ್ಪ, ನೀ ಈ ಸತಿ ಫಸ್ಟ್ ರ್ಯಾಂಕ್ ಬಂದಿದ್ಯೋ ಸೆಕೆಂಡ್ ರ್ಯಾಂಕ್ ಬಂದಿದ್ಯೋ ಅದು ಮುಖ್ಯ ಅಲ್ಲ. ಜೀವನದಲ್ಲಿ ನೀನು ಒಂದು ಒಳ್ಳೆ ಪಾಠ ಕಲ್ತಿದ್ಯಾ, ಅದು ತುಂಬಾ ಮುಖ್ಯ. ಎಲ್ಲದಕ್ಕಿಂತ ಹೆಚ್ಚಾಗಿ ನಿನ್ಗೆ ಒಂದು ವಸ್ತುವಿನ ಬೆಲೆ ಗೊತ್ತಾಗಿದೆ. ಜೀವನದಲ್ಲಿ ಏನ್ ಗೊತ್ತಾ ಸ್ನೇಹಿತರೆ, ದುಡಿಮೆಗಿಂತ ಉಳಿತಾಯ ತುಂಬಾ ಮುಖ್ಯ. ನಮ್ ಜೀವನದಲ್ಲಿ ನಮ್ಗೆ ಒಂದು ವಸ್ತುವಿನ ಬೆಲೆ ಗೊತ್ತಾದ್ರೆ ಅಷ್ಟೇ ಸಾಕು. ಅದಕ್ಕಿಂತ ದೊಡ್ಡ ಪಾಠ ಇನ್ನೊಂದಿಲ್ಲ.